ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಹೊಸ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ, ನನ್ನ ಭೂಮಿ ನನ್ನ ಹಕ್ಕು ಅಂತ ನಮ್ಮ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆನ ಜಾರಿಗೆ ಮಾಡ್ತಾ ಇದೆ. ಇದು ಏನಂದರೆ, ಸರ್ಕಾರದಿಂದ ಭೂಮಿ ಈ ತುಂಬ ಕಾಲದಿಂದ ಈ ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳಿರ್ತಾವಲ್ಲ, ಆ ಭೂಮಿಗಳು ಮಂಜೂರಾಗಿರಲ್ಲ. ಇದ್ರೂ ಕೂಡ ನಿಮ್ಮ ಹತ್ರ ಉಳ್ಮೆ ಚೀಟಿ ಇದ್ರೂ ಕೂಡ ನೀವು ಮಂಜೂರು ಮಾಡೋಕ್ಕಾಗೋದಿರಲ್ಲ. ಅದೇನಾಗಿರುತ್ತೆ, ಹಂಗಾಮಿ ಸಾಗುವಳಿ ಚೀಟಿ ಅಂತ ಕೊಟ್ಟಿರ್ತಾರೆ. ಅದನ್ನು ಇವಾಗ ಕಾಯಂ ಸಾಗುವಳಿ ಚೀಟಿಯಾಗಿ ಪರಿವರ್ತನೆ ಮಾಡಬೇಕು. ಏನು ಪೊಡಿ ಮಾಡಿಸ್ಬೇಕಾಗುತ್ತೆ. ಪೊಡಿ ಮಾಡಿಸೋದ್ರಿಂದ ನಮ್ಮ ಭೂಮಿ ಎಲ್ಲ ಹಕ್ಕುಬದ್ಧವಾಗಿ ನಮ್ಮ ಖಾತೆಯಲ್ಲಿ ಇರುತ್ತೆ ಅನ್ನೋದು ಇದು. ಪೊಡಿ ಮಾಡಿಸೋದ್ರಿಂದ ಏನಾಗುತ್ತೆ ಅಂದರೆ, ಪೊಡಿ ಮಾಡಿಸೋಕ್ಕೆ ಏನೇನು ಬೇಕಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಫಸ್ಟು ಪಾಣಿ, ಆ ಹೊಲಕ್ಕೆ ಸಂಬಂಧಪಟ್ಟಿದಂಥದ್ದು ಪಾಣಿ ಬೇಕಾಗುತ್ತೆ. ಮತ್ತು ಆ ಪಾಣಿ ಯಾರ ಹೆಸರಲ್ಲಿದೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮತ್ತು ಆ ಹೊಲದ್ದು ಚೆಕ್ ಬಂದಿ ಬೇಕಾಗುತ್ತೆ. ಚೆಕ್ ಬಂದಿ ಕೊಟ್ಟರೆ ಇನ್ನು ಸರ್ವೆ ನಂಬರು, ಚೆಕ್ ಬಂದಿ ಎಲ್ಲ ಪಾಣಿಲೆಲ್ಲ ಇರುತ್ತೆ, ಸರ್ವೆ ನಂಬರು ಮತ್ತು ಅಡ್ರೆಸ್ ಎಲ್ಲ. ಅದನ್ನು ತೊಗೊಂಡೋಗಿ ನಿಮ್ಮ ಭಾಗದ ನಾಡ ಕಚೇರಿಗೆ ಕೊಟ್ಟರೆ 1 ಎಕರೆಗೆ ಒಂದು 800ರಿಂದ 1000 ರೂಪಾಯಿ ಫೀಸ್ ಕಟ್ಸ್ಕೋತಾರೆ. ಅದನ್ನು ನಿಮಗೆ ಫೀಸ್ ಕಟ್ಸ್ಕೊಂಡು ಚೆಕ್ ಲಿಸ್ಟ್ಗೆ ಹಾಕ್ತಾರೆ. ಚೆಕ್ ಲಿಸ್ಟ್ಗೆ ಹಾಕಿದ ನಂತರ ಅದು ಸರ್ವೆ ಆಫೀಸ್ಗೆ ಅಲರ್ಟ್ ಹೋಗುತ್ತೆ. ಅಲರ್ಟ್ ಹೋದ ನಂತರ ಅವರು ಬಂದು ನಿಮಗೆ ನಿಮ್ಮ ಜಮೀನು ಏನಿದೆ ಅದನ್ನು ಸರ್ವೆ ಮಾಡಿ ಪೊಡಿ ಮಾಡಿ ಕೊಡೋ ಅಂಥದ್ದೊಂದು ಇದು ಮಾಡ್ತಾರೆ. ಮತ್ತು ಹಾಗೆಯೇ ನೀವು ಹದ್ಬಸ್ತು ಮಾಡಬೇಕು, ನಮ್ಮ ಜಮೀನು ಹದ್ಬಸ್ತಿಗಾಗಿರಬೇಕು ಅಂತ ನೀವು ಒಂದು ಪ್ರಯತ್ನ ಪಡೋದಾದರೆ, ಹದ್ಬಸ್ತು 1 ಎಕರೆಗೆ 600 ರೂಪಾಯಿ ಕಟ್ಸ್ಕೋತಾರೆ. ಹದ್ಬಸ್ತು ಕೊಟ್ಟರೆ ನೀವು ಚೆಕ್ ಬಂದು ಅಕ್ಕಪಕ್ಕ ಮತ್ತು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ನೋಟಿಸನ್ನು ಕೊಟ್ಟು, ಅವರು ಅಂದರೆ ತಿಳುವಳಿಕೆ ಪತ್ರ ಕೊಟ್ಟು ಬಂದು ನಿಮ್ಮ ಹೊಲ ಏನಿದೆ, ನಿಮ್ಮ ಜಮೀನು ಏನಿದೆ ಅದನ್ನು ಸುತ್ತಲೂ ಕೂಡ ಅಳತೆ ಮಾಡಿ ಕಲ್ಲು ನೆಡೋಕ್ಕೆ ಹೇಳ್ತಾರೆ. ನಿಮ್ಮ ಹತ್ರನೇ ನಾವೇ ನೆಡಬೇಕಾಗುತ್ತೆ ಕಲ್ಲನ್ನ. ಅದು ನಾವು ಚೆಕ್ ಬಂದ್ ಮಾಡಿಕೊಂಡ್ರೆ ನಮ್ಮ ಹೊಲಕ್ಕೆ ಒಂದು ಗ್ರಿಪ್ಪು. ಮತ್ತು ಏನಂದರೆ, ಈ 2025ರಲ್ಲಿ 20,000 ಕುಟುಂಬಗಳಿಗೆ ಸೌಲಭ್ಯನ ಒದಗಿಸ್ತೀವಿ ಅಂತ ನಮ್ಮ ರಾಜ್ಯ ಸರ್ಕಾರ ಏನು ಹೇಳಿದ್ದಾರೆ, ಅದು ಏನಂದರೆ, ಈ ನನ್ನ ಭೂಮಿ ನನ್ನ ಹಕ್ಕು ಅಂತ ಬಂದು ನಮ್ಮ ಅಧಿಕಾರಿಗಳು, ಈ ನಮ್ಮ ಸೆಕ್ರೆಟ್ರಿ, ವಿಲೇಜ್ ಅಕೌಂಟೆಂಟ್ ಏನಿರ್ತಾರೆ ಅವರೇ ನಮ್ಮೂರಿಗೆ ಬಂದು ನಮ್ಮ ಸಂಬಂಧಪಟ್ಟವ್ರಿಗೆ ಪಾಣಿ ಮತ್ತು ಸಂಬಂಧಪಟ್ಟಂಥ ದಾಖಲಾತಿನ ನಿಮ್ಮ ಮನೆಗೆ ತಲುಪಿಸುವಂಥ ಪ್ರಯತ್ನ ಮಾಡಬೇಕು ಅಂತ ರಾಜ್ಯ ಸರ್ಕಾರದಿಂದ ಆದೇಶ ಆಗಿದೆ. ಬಟ್ ಅದು ಎಷ್ಟರ ಮಟ್ಟಿಗೆ ಯೂಸ್ ಆಗ್ತಾಯಿದೆ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಮ ಭಾಗದಲ್ಲಿ ಇನ್ನೂ ತುಂಬ 100,000 ಎಕರೆಗಳ ಜಮೀನು ಇನ್ನೂ ಯಾರ್ದು ಕೂಡ ಪೊಡಿ ಆಗಿಲ್ಲ. ಯಾವುದೇ ಸರ್ಕಾರ ಬರಲಿ ಏನೇ ಬರಲಿ, ನಾವು ಯಾರನ್ನೇ ಕೇಳಿದ್ರು ಕೂಡ ಅದಕ್ಕೆ 1,000 ರೂಪಾಯಿ ದುಡ್ಡು ಇಸ್ಕೊಂಡು ಮಾಡ್ತೀವಿ ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಯಾರಿಗೂ ಯಾರ ರೈತರಿಗೂ ಕೂಡ ಯೂಸ್ ಆಗಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ರೈತರಿಗೆ ಒಂದಲ್ಲ ಒಂದು ರೀತಿ ಕಷ್ಟನೇ ವಿನಃ ಅದು ಹೆಲ್ಪ್ ಮಾಡುವಂಥ ಯಾವುದೇ ಸರ್ಕಾರ ಬರಲಿ, ಯಾರೇ ಬರಲಿ, ಮತ್ತೊಬ್ಬರೇ ಬರಲಿ, ಹೆಲ್ಪ್ ಮಾಡುವಂಥದ್ದು ಏನೂ ಆಗಲ್ಲ. ಬಟ್ ಏನಂದರೆ, ಈ ಯೋಜನೆಯಲ್ಲಿ ಯೂಸ್ಫುಲ್ ಅಂದರೆ ಏನು ಅಂದರೆ, ಉಪಯುಕ್ತವಾಗಿರೋದು ಹಳೇ ಭೂ ಮಂಜೂರಾತಿ ಪಡೆದ ಹಳೇ ಉಳ್ಮೆ ಚೀಟಿ, ಅದೇ ಹೇಳಿದ್ನಲ್ಲ ನಿಮಗೆ, ಹಂಗಾಮಿ ಸಾಗುವಳಿ ಏನು ಕೊಟ್ಟಿರ್ತಾರೆ ಅದನ್ನು ಕಾಯಂ ಮಾಡಿಕೊಡ್ತಾರೆ. ಅಂದರೆ ಇದು ಹೆಂಗೆ ಅಂದರೆ, ಕಾಯಂ ಮಾಡಿಕೊಡ್ಬೇಕು ಅಂತ ಸರ್ಕಾರದಿಂದ ಆದೇಶ ಆಗ್ತಾ ಇದೆ. ಆದರೆ ಏನಂದರೆ, ಇದ್ರದ್ದು ಮೂಲ ಏನಂದರೆ, ಭೂ ಹಗರಣ ಮತ್ತು ವಂಚನೆಗಳನ್ನ ಕಮ್ಮಿ ಮಾಡಬೇಕು ಅಂತ. ಬಟ್ ಇದರಲ್ಲೆಲ್ಲ ವಂಚನೆಗಳು ಜಾಸ್ತಿನೇ ಆಗುತ್ತೆ. ಏನಂದರೆ, ಅದು ಮಾಡ್ತೀವಿ ಇದು ಮಾಡ್ತೀವಿ, ಬರೀ ಒಂದು ನಮ್ಮ ಹಳೆ ಪಾಣಿ ಇರುತ್ತೆ, ಅದು ಕಂಪ್ಯೂಟ್ರ್ ಪಾಣಿ ಕೂರಿಸ್ಕೊಡೋಕ್ಕೇ 1,000 ರೂಪಾಯಿ ಖರ್ಚು ಇವತ್ತಿನ ದಿವಸ ಇಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾಕೆಂದರೆ ನಮ್ಗಳಿಗೆ ಅಷ್ಟೊಂದು ಗೊತ್ತಿರಲ್ಲ, ನಮಗೆ ಏನು ಮಾಡೋದು, ಹೆಂಗೆ, ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅದರಿಂದಾಗಿ ಮತ್ತು ಎಲ್ಲ ಊರಿಗೂ ಹೋಗಿ ಜಾಗೃತಿ ಅಭಿಯಾನ ಮೂಡಿಸ್ಬೇಕು ಅನ್ನೋದು ಒಂದು ಇದಿದೆ. ಅದು ಎಷ್ಟು ಮಟ್ಟಿಗೆ ಆಗ್ತಾಯಿದೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಯಾಕಂದರೆ ನಮ್ಮ ಕಡೆ ಅಂತೂ ಯಾರಿಗೂ ಜಾಗೃತಿ ಅಭಿಯಾನ ಮೂಡಿಸಿಲ್ಲ ಯಾರೂ. ಅದರಿಂದಾಗಿ
ನೋಡಿ ನಿಮಗೆ ನಿಮ್ಮ ಭಾಗದಲ್ಲಿ ಇನ್ನೂ ಯಾರ್ಯಾರು ನಿಮ್ಮ ಹೊಲಗಳನ್ನ ಇನ್ನೂ ಪೋಡಿ ಮಾಡಿಸ್ಕೊಂಡಿಲ್ಲ ಮತ್ತು ಹದಬಸ್ತಾಗಿಲ್ಲ ಅನ್ನೋದು ದಯವಿಟ್ಟು ನೀವು ಪೋಡಿ ಮಾಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿ. ಪೋಡಿ ಬಿಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಪೋಡಿಗೂ ಕೂಡ ನೀವು ಸಾವಿರಾರು ರೂಪಾಯಿ ದುಡ್ಡು ಕೊಡೋದ್ರಲ್ಲಿ ದುಡ್ಡು ಕೊಡುವಂಥ ದಿನ ದೂರ ಇಲ್ಲ ಅಂತಲೇ ಹೇಳ್ಬೋದು. ನಮ್ಮ ದಾಖಲಾತಿ ನೂರಲ್ಲ ಎಲ್ಲ 100% ಸರಿಯಾಗಿದ್ರೂ ಕೂಡ ಮಧ್ಯವರ್ತಿಗಳು ದುಡ್ಡು ಕಿತ್ಕೊಂಡು ತಿನ್ನುವಂಥ ಪ್ರಯತ್ನನ ತುಂಬಾ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕ್ ಪಂಚಾಯತಿಲಾಗಿರ್ಬೋದು, ಗ್ರಾಮ ಪಂಚಾಯತಿ ಮತ್ತು ನೆಮ್ಮದಿ ಕೇಂದ್ರಗಳಲ್ಲಿ. ಅದರಿಂದಾಗಿ ದಯವಿಟ್ಟು ದಾಖಲಾತಿನ ಸರಿಯಾಗಿ ಮಡಿಕೊಂಡು ನಿಮ್ಮ ಹೊಲಗಳನ್ನ ನಿಮ್ಮ ಜಮೀನುಗಳನ್ನ ಯಾರಿನ್ನೂ ಏನು ನಮ್ಮದು ಎಲ್ಲ ಜಮೀನಿದ್ರೂ ಕೂಡ ನಾವೇನು ಸರ್ಕಾರದಿಂದ ಸೌಲಭ್ಯ ಬರೋದನ್ನ ನಾವು ಏನು ತೊಗೊಳಕ್ಕಾಗ್ತಾಯಿಲ್ಲ. ಏನಂದರೆ ಈಗ ಬೆಳೆ ಪರಿಹಾರ ಇರ್ಬೋದು, ಈ ಸಬ್ಸಿಡಿ ಸ್ಪ್ರಿಂಕ್ಲರ್ ಪೈಪೆಲ್ಲ ಕೊಟ್ಟರು. ಅವಾಗ ನಮ್ಮದೆಲ್ಲ ಜಮೀನುಗಳು ನಮ್ಮ ತಾತ ಮುತ್ತಾತಿನ ಕಾಲದಲ್ಲಿ ಅವ್ರ ಹೆಸರಲ್ಲೇ ಇರುತ್ತೆ. ಅದು ನಮ್ಮ ಹೆಸ್ರಿಗೆ ಇನ್ನೂ ಏನೂ ಮಾಡಿರಲ್ಲ. ಮಾಡಿರೋಕ್ಕೆ 108 ದಾಖಲೆ ಕೇಳ್ತಾರೆ. ನಾವು ಮಾಡಿಸ್ಕೊಳಕ್ಕಾಗಿಲ್ಲ. ಅದರಿಂದಾಗಿ ಅದು ಸಮಸ್ಯೆ ಆಗ್ತಾಯಿದೆ. ಇನ್ನೂ ಯಾರು ಮಾಡಿಸ್ಕೊಂಡಿಲ್ಲ, ದಯವಿಟ್ಟು ಮಾಡಿಸ್ಕೊಳ್ಳಿ. ಧನ್ಯವಾದಗಳು.